ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗರುಡನ ಚಿತ್ರ ಏನಕ್ಕೆ ಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಆತ್ಮವಿಶ್ವಾಸದ ಕೊರತೆ ಇದೆಯಾ ನೋಡಿ, ಯಾವುದಾದ್ರು ಒಂದು ಬಿಸ್ನೆಸ್ಸು ಏನಾದರೂ ಒಂದು ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮೊದಲು ನಮ್ಮ ಹೆಸರು ಬರಬೇಕು, ಹಣ ಅಲ್ಲ. ಫಸ್ಟು ನಮ್ಮ ಹೆಸರು ಬರಬೇಕು. ಸೊ ನೇಮ್ ಆ್ಯಂಡ್ ಫೇಮ್, ನಮ್ಮ ಹೆಸರು ಚೆನ್ನಾಗಿದ್ದರೆ ಮಾತ್ರ ನಾವು ದುಡಿಮೆ ಮಾಡೋಕ್ಕೆ ಸಾಧ್ಯ, ಸಂಪಾದನೆ ಜಾಸ್ತಿ ಆಗೋದಕ್ಕೆ ಸಾಧ್ಯ. ನಿಮ್ಮ ಮನೆಯಲ್ಲಿ ನಿಮಗೆ ಆತ್ಮವಿಶ್ವಾಸದ ಕೊರತೆ ಇದೆ, ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ, ನಾನು ಏನೋ ಮಾತಾಡೋದು ಅವ್ರು ಏನೋ ತಿಳ್ಕೊತಾರೆ, ಒಂದು ಆರ್ಡ್ರಿಂಗ್ ಇರೋಲ್ಲ, ಕಮ್ಯುನಿಕೇಟಲ್ಲಿ ಒಂದು ಆರ್ಡ್ರಿಂಗ್ ಇರೋಲ್ಲ, ಒಂದು ಸೆಲ್ಫ್ ಕಾನ್ಫಿಡೆಂಟಲ್ಲಿ ಮಾತಾಡೋಲ್ಲ. ನಾವು ನಮ್ಮ ಮಾತಲ್ಲೇ ಅವ್ರಿಗೊಂದು ಡೌಟ್ ಬಂದ್ಬಿಡುತ್ತೆ, ರಿಯಲ್ ಹೇಳ್ತಾನೆ ಸುಳ್ಳು ಹೇಳ್ತಾನೆ, ಮಾತಲ್ಲೇ ಒಂದು ಇದಿಲ್ಲ, ಗೊತ್ತಿಲ್ಲ, ಗಟ್ಟಿ ಇಲ್ಲ ಅಂತ. ಸೊ ಈ ರೀತಿಯಾಗಿ ಒಂದು ಮಾತಾಡುವಾಗ ಒಂದು ಕಾನ್ಫಿಡೆನ್ಸ್ ಬೇಕು, ನಮ್ಮ ಕೆಲಸ ಆಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬೇಕು, ನನ್ನ ಹೆಸರು ಚೆನ್ನಾಗಿ ನಡಿಬೇಕು, ಜೀವನದಲ್ಲಿ ನಾವು ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ದಕ್ಷಿಣದ ಗೋಡೆಯ ಮೇಲೆ ಫಿನಿಕ್ಸ್ ಚಿತ್ರ ಅಥವಾ ಗರುಡನ ಚಿತ್ರವನ್ನು ಹಾಕಿ. ಆಯ್ತಾ? ಸೊ ಇದನ್ನು ಮಾಡಿ. ಬಿಸ್ನೆಸ್ ಪೀಪಲ್ ಇದ್ದೀರಾ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮದೇ ಆದಂಥ ಆಫೀಸ್ ಇದೆ ಅಂದರೆ ದಯವಿಟ್ಟು ನಿಮ್ಮ ಆಫೀಸಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಗರುಡನ ಚಿತ್ರ ಅಥವಾ ಫಿನಿಕ್ಸ್ ಚಿತ್ರವನ್ನು ಹಾಕಿ. ಫ್ಲೋಯಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಆರ್ಡ್ರ್ ವೈಸ್ ಇರ್ಬೋದು, ದುಡ್ಡು ವೈಸ್ ಇರ್ಬೋದು. ಆಫೀಸಲ್ಲಿ ನಾನು ಹೇಳ್ತಾ ಇರೋದು ಒಂದು ಫ್ಲೋ, ಒಂದು ರೊಟೇಷನ್ ಸ್ಟಾರ್ಟ್ ಆಗುತ್ತೆ ನಡೆಯೋದಕ್ಕೆ. ನಿಮ್ಮ ಹೆಸರು, ನಿಮ್ಮ ಆಫೀಸ್ ಹೆಸರು ಕೂಡ ಭಾಳಷ್ಟು ಮುಂದಕ್ಕೆ ಹೋಗುತ್ತೆ. ಮನಿ ಇಂಪ್ಲಿಮೆಂಟು, ಮನಿ ಬರಬೇಕು, ಮನಿ ಒಳಗಡೆ ಬರಬೇಕು, ಧನಾಗಮನ ಆಗಬೇಕು ಅನ್ನೋರು ಯಾರಾದಿದ್ದರೆ ನಿಮ್ಮ ಆಫೀಸಲ್ಲಿ ದಕ್ಷಿಣದ ಗೋಡೆ ಮೇಲೆ ಈ ಒಂದು ಚಿತ್ರವನ್ನು ಹಾಕಿ. ನೀವು ಮಾತಾಡೋ ಒಂದು ಪ್ರಾಡಕ್ಟ್ ಕೊಡ್ತೀರಾ, ಏನೋ ಒಂದು ಮಾಡ್ತೀರಾ, ಒಂದು ಕಮ್ಯುನಿಕೇಟ್ ಮಾಡುವಾಗ ನಿಮ್ಮ ಕಾನ್ಫಿಡೆನ್ಸ್ ನೋಡಿಬಿಟ್ಟೆ ನಿಮಗೆ ಅವಕಾಶಗಳು ಬರೋದಕ್ಕೆ ಶುರು ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.